ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಸಂಡೇ ಸ್ಪೆಷಲ್ ಸೋಯಾ ಸಾಸ್ ಚಿಕನ್ ಫ್ರೈ ಮಾಡೋಣ. ಯೂಶುವಲ್ ಆಗಿ ಎಲ್ಲರ ಮನೆಯಲ್ಲಿ ಸಾಸ್ ಅಂತೂ ಇದ್ದೇ ಇರುತ್ತೆ, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್ ಎಲ್ಲ. ಸೊ ನಾವು ಇವತ್ತು ಸೋಯಾ ಸಾಸ್ ಹಾಕೊಂಡು ಸೋಯಾ ಸಾಸ್ ಚಿಕನ್ ಫ್ರೈ ಮಾಡೋಣ. ಮಕ್ಕಳಿಗಂತೂ ಜಾಸ್ತಿ ಇಷ್ಟ ಆಗ್ತದೆ, ದೊಡ್ಡವರಿಗೆ ಸಹ ಇಷ್ಟ ಆಗುವಂತಹ ಒಂದು ರೆಸಿಪಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಪ್ಯಾನ್ ಬಿಸಿಗಿಟ್ಟಿದ್ದೇನೆ, ನಾನ್ ಸ್ಟಿಕ್ ಪ್ಯಾನ್. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಇಲ್ಲಿ ನಾನು 1 kg ಚಿಕನ್ ತಗೊಂಡಿದ್ದೇನೆ. ಸೊ ಚಿಕನ್ ಪೀಸಸನ್ನು ಹಾಕೋಣ ಎಣ್ಣೆಗೆ. ಅದರೊಟ್ಟಿಗೆ ಸ್ವಲ್ಪ ಸಾಲ್ಟ್ ಸ್ವಲ್ಪನೇ ಹಾಕ್ಕೊಳ್ಳಿ, ಉಪ್ಪು. ಯಾಕೆಂದರೆ ಸೋಯಾ ಸಾಸ್ ಮತ್ತು ನಾವು ಟೊಮೆಟೊ ಸಾಸ್ ಹಾಕ್ಲಿಕ್ಕಿದ್ದೇವೆ. ಸೋಯಾ ಸಾಸಲ್ಲಿ ಸಹ ಉಪ್ಪು ಇರ್ತದೆ. ಸೊ ಈಗ ನಾವು ಸ್ವಲ್ಪ ಉಪ್ಪು ಹಾಕೋಣ. ಅಂತ ಅರ್ಧ ಟೀ ಸ್ಪೂನ್ ಅಷ್ಟು ಅರಸಿನ ಟರ್ಮರಿಕ್. ಈಗ ನಾವು ಚಿಕನ್ ಅನ್ನು ಹೈ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಚಿಕನ್ ಅದು. ನೀವಿಲ್ಲಿ ನೋಡ್ಬೋದು ಚಿಕನ್ ಅದು ಕಲರ್ ಚೇಂಜ್ ಆಗಿದೆ. ಈ ರೀತಿ ಹೈ ಫ್ಲೇಮಲ್ಲಿ ಮೊದಲಿಗೆ ನೀವು ಸಹ ಫ್ರೈ ಮಾಡ್ಕೊಳ್ಳಿ, ಇದು ಮೇನ್ ಸ್ಟೆಪ್. ಆಗ ಒಳ್ಳೆ ಟೇಸ್ಟ್ ಆಗ್ತದೆ. ಸಾಕು ಈಗ ಫ್ರೈ ಆದು. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ತೇನೆ. ಲೋ ಫ್ಲೇಮಲ್ಲಿ ಒಂದು 20 ಮಿನಿಟ್ ಚಿಕನನ್ನು ಬೇಯಲಿಕ್ಕೆ ಬಿಡುವ. ಮಧ್ಯ ಮಧ್ಯದಲ್ಲಿ ತಿರುಗಿಸಿ ಸ್ಪೂನ್ ಹಾಕಿ. ನೀವಿಲ್ಲಿ ನೋಡ್ಬೋದು ಚಿಕನ್ ನೀರು ಬಿಟ್ಟು ಚಿಕನ್ನ ನೀರಲ್ಲೇ ಚಿಕನ್ ನಮ್ಮದು ಒಳ್ಳೆ ರೀತಿ ಬೆಂದಿದೆ. ಇಲ್ಲಿ ನಾನು ಬೇರೆ ಇನ್ನೊಂದು ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ, ಎಣ್ಣೆ. ಈಗ ನಾನು 3 ಕಡ್ಡಿ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್ ಹಾಕೊಳ್ತೇನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಒಳ್ಳೆ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡುವ. ಹಸಿ ವಾಸನೆಲ್ಲ ಹೋಗಬೇಕು, ರಾ ಸ್ಮೆಲ್ ಹೋಗೋ ತನಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳುವ. ಲೋ ಫ್ಲೇಮಲ್ಲಿ ಚಿಲ್ಲಿ ಪೌಡ್ರ್ ಹಾಕೋಣ, ಮೆಣಸಿನ ಪುಡಿ 4 ಟೀ ಸ್ಪೂನ್ ಅಷ್ಟು. ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಫ್ಲೇಮನ್ನು ಲೋ ಅಲ್ಲಿ ಇಡಿ, ಮಸಾಲ ಸುಡಬಾರ್ದು. ನಿಮಗೆ ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಆನಂತರ 5 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೋಣ. ಟೊಮೆಟೊ ಸಾಸ್ 4 ಟೇಬಲ್ ಸ್ಪೂನ್ ಅಷ್ಟು. ಆನಂತರ ಅರ್ಧ ಲೆಮನ್ ಹಾಕೊಳ್ತೇನೆ, ಲಿಂಬು. ಸೋಯಾ ಸಾಸ್ ಹುಳಿ ಇರ್ತದೆ, ಸೊ ಅರ್ಧ ಸಣ್ಣ ಲಿಂಬು ಸಾಕು. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ ಲೋ ಫ್ಲೇಮಲ್ಲೇ. ಸಾಸ್ ರೆಡಿಯಾಗಿದೆ. ಫ್ಲೇಮ್ ಆಫ್ ಮಾಡುವ. ಈಗ ಪುನಃ ನಾನು ಫ್ಲೇಮ್ ಆನ್ ಮಾಡಿದೆ. ಈಗ ನಾವು ರೆಡಿ ಮಾಡಿದ ಸಾಸನ್ನು ಹಾಕೋಣ ಚಿಕನ್ನ ಮೇಲೆ. ಈಗ ನಾನು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ ಕಂಟಿನ್ಯೂಸ್ ಸ್ಟರ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಪುನಃ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಒಳ್ಳೆ ರೀತಿ
ಹೈ ಫ್ಲೇಮಲ್ಲಿ 5 ಮಿನಿಟ್ ಫ್ರೈ ಆಗಿದೆ, ಸಾಕು. ಈಗ ನಾನು ಪುನಃ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಬಾಯಿ ಮುಚ್ಚಿ ಒಂದು 2 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. ಚಿಕನಿಗೆ ಒಳ್ಳೆ ಮಸಾಲೆ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ. ಸೋಯಾ ಸಾಸ್ ಚಿಕನ್ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಈಗ ನಾವು ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಕೊರಿಯಾಂಡರ್ ಲೀವ್ಸ್.